ಬಳಕೆದಾರರ ಸಹಕಾರ ಸಂಘಗಳ ಮೂಲಕ ನೀರಿನ ಸದ್ಬಳಕೆ ಕಾರ್ಯ ಆಗ್ತಿದ್ದು ಇವು ಸ್ವಾಯತ್ತ ಸಂಸ್ಥೆಗಳಂತೆ ಕೆಲಸ ಮಾಡ್ತಿವೆ ಎಂದು ಕಾಡಾ ಅಧ್ಯಕ್ಷರಾದ ಡಾಕ್ಟರ್ ಕೆಪಿ ಅಂಶುಮಂತ್ ಶ್ಲಾಘಿಸಿದರು. ಮಲ್ಲವಗೊಪ್ಪದ ಕಾಡಾ ಕಚೇರಿಯಲ್ಲಿ ನೀರು ಬಳಕೆದಾರರ ಸಂಘಗಳಿಗೆ ಏರ್ಪಡಿಸಲಾಗಿದ್ದ ಒಂದು ದಿನದ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭದ್ರಾ ಅಚ್ಚುಕಟ್ಟು ಪ್ರಾದೇಶಾಭಿವೃದ್ಧಿ ಪ್ರಾಧಿಕಾರವು ತಾಂತ್ರಿಕ ಸಹಕಾರ, ರೈತ ಸಂಪರ್ಕ ಈ ಹಂತದಲ್ಲಿ ಕೆಲಸ ಮಾಡ್ತಿದೆ. ನೀರು ಬಳಕೆದಾರರ ಸಂಘಗಳನ್ನು ಬಲವರ್ಧನೆ ಮಾಡ್ತಿದೆ. ಇವು ಸ್ವಾಯತ್ತ ಸರ್ಕಾರದ ರೀತಿಯಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದೆ. ಭದ್ರಾ ಮೇಲ್ದಂಡೆ, ತುಂಗಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ವ್ಯಾಪ್ತಿಯಲ್ಲಿ ಸಂಘದ ಸದಸ್ಯರು ರೈತರನ್ನ ಗುರುತಿಸಿದ್ದೇವೆ. ನಿರಂತರ ಅವರ ಸಂಪರ್ಕದಲ್ಲಿರ್ತೇವೆ. ರೈತರು ಬಲವಾಗಿದ್ದರೆ ಮಾತ್ರ ಪ್ರಗತಿ ಸಾಧ್ಯ. ಕಾರ್ಯಕ್ರಮದಲ್ಲಿ 10 ಸಹಕಾರ ಸಂಘಗಳಿಗೆ ಕೃಷಿ ಯಂತ್ರೋಪಕರಣಗಳನ್ನು ಕೂಡ ವಿತರಿಸಲಾಯಿತು. ಮಾಡಿಕೊಂಡು ಇದರಲ್ಲಿ ಮುಂದುವರೆದ್ರೆ ನೀರು ಬಳಕೆದಾರ ಸಂಘಕ್ಕೆ ಆಕ್ಟಿವಿಟೀಸ್ಗಳ ಬಗ್ಗೆ ನೀರು ಬಳಸಿಕೊಂಡು ಮುಂದಿನ ಹೊಸ ಯಂತ್ರ ಸಹಾಯ ಮಟ್ಟದಲ್ಲಿ ಮುನ್ಸಂಖ್ಯೆ ಮಾಡಿರ್ತಕ್ಕಂಥ ನಾವು ಸೌಳು ಜೌಳು ಅಂತ ಏನಿದೆಯೋ ಸೌಳು ಜೌಳು ಯಾಕೆಂದರೆ ಭೂಮಿಯಲ್ಲಿ ಹೆಚ್ಚಿನ ಜೌಗಾಗುವಂಥ ಸಂದರ್ಭದಲ್ಲಿ ನಾವು ಭೂಮಿಯ ಆರೋಗ್ಯವನ್ನು ಮುಂದಿನ ಪೀಳಿಗೆಗೆ ಯಾವ ರೀತಿ ನೀರನ್ನು ಸದ್ಬಳಕೆ ಮಾಡಿ ಉಳಿಸೋಗ್ಬೇಕೋ ಅದೇ ರೀತಿ ಭೂಮಿಯ ಆರೋಗ್ಯವನ್ನು ಕಾಪಾಡುವಂಥದ್ದು ಭಾಳ ಮುಖ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೌಳು ಜೌಳು ಪ್ರೋಗ್ರಾಮನ್ನು ಇವತ್ತು ನಾವು ನಮ್ಮ ಕಾಡಾ ನಿರ್ವಹಣೆ ಆಗುವಂಥ ಸಂದರ್ಭದಲ್ಲಿ ಕೆಲವು ಟೈಮು ಲಿಮಿಟೆಡ್ ರೈತರಿಗೆ ರೀಚ್ ಆಗುವಂಥ ಅವಕಾಶಗಳಾಗುತ್ತೆ. ಹಾಗಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರ ಒಂದು ನಿರ್ದೇಶನದ ಅಡಿಯಲ್ಲಿ ನಾವು ಇವತ್ತು NREG ಬಳಕೆ ಮಹಾತ್ಮ ಗಾಂಧೀಜಿ NREGಯನ್ನು ಬಳಸೋ ಮುಖಾಂತರ ಹೆಚ್ಚಿನ ರೈತರಿಗೆ ಸಹಾಯ ಆಗುವಂಥ ನಿಟ್ಟಿನಲ್ಲಿ ಕೆಲವೊಂದು ಕಡೆ ಈ ಸೌಳು ಜೌಳು ಸೀಪೇಜ್ ಸಿಸ್ಟಮನ್ನು ಕ್ಲೀನ್ ಮಾಡುವಂಥ ನಿಟ್ಟಿನಲ್ಲಿ ನಾವು ಪ್ರಾಯೋಗಿಕವಾಗಿ ಕೆಲವೊಂದು ಪೈಲಟ್ ಪ್ರಾಜೆಕ್ಟ್ಸ್ನ NREG CEOs ಆಫ್ ದ ಡಿಸ್ಟ್ರಿಕ್ಟ್ಸ್ ಜೊತೆಯಲ್ಲಿ EOಗಳ ಜೊತೆ ನಮ್ಮ ಗ್ರಾಮ ಪಂಚಾಯಿತಿಯ PDOಗಳ ಜೊತೆ ಸಂಪರ್ಕಗಳ NREG ಮುಖಾಂತರ ಕಾಡಾನು ಸೇರಿ ಭೂಮಿಯ ಹದವನ್ನು ಕಾಪಾಡುವಂಥ ಭೂಮಿಯ ಆರೋಗ್ಯವನ್ನು ಅಂದರೆ ಆಲ್ಕಲೈನ್ ಸಲೈನ್ ಇದನ್ನು ಅದಕ್ಕೆ ಒಂದು ಪರಿಹಾರ ರೂಪಿಸುವಂಥ ಕೆಲಸಕ್ಕೆ ಒಂದು ಮಹತ್ತರವಾಗಿರುವಂಥ ಪ್ರಯತ್ನವನ್ನು ಪೈಲಟ್ ರೂಪಿಸ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾಳ ಮುಖ್ಯವಾಗಿ ಇವತ್ತಿನ ದಿನ ಏನಿದೆಯೋ ಇವತ್ತು ನಮ್ಮ ಕಾಡಾ ವ್ಯಾಪ್ತಿಯಲ್ಲಿ ಬರುವಂಥ 10 ತಾಲೂಕುಗಳ ಪ್ರಮುಖವಾಗಿರುವಂಥ ಈ ಪ್ರತಿ ತಾಲೂಕು ಯಾಕೆಂದರೆ ಕಾಡಾ ಆಕ್ಟಿವಿಟೀಸು ಇಡೀ ವಿಸ್ತಾರವಾಗಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಭಾಗಕ್ಕೆ ಸೀಮಿತವಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಇಡೀ ವ್ಯಾಪ್ತಿಯಲ್ಲಿ ವಿಸ್ತಾರವಾಗಿ ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ 10 ತಾಲೂಕಿನ ಪ್ರಮುಖವಾಗಿ ಮುಂಚೂಣಿಯಲ್ಲಿರುವಂಥ ಸಹಕಾರಿ ನೀರು ಬಳಕೆದಾರರ ಸಹಕಾರಿ ಸಂಘಗಳನ್ನು ನಿಯಮ ಅನುಸಾರವಾಗಿ ಗುರುತಿಸಿ ಅವರಿಗೆ ಒಂದು ಕಾರ್ಯಯೋಜನೆ ನಮ್ಮ ಸೊಸೈಟೀಸ್ನ ಸ್ಟ್ರೆಂಥನ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸ್ಟಬಲ್ ಮೂವರನ್ನು